Namaste. This is Dr. Veena, Assistant Professor, Department of Political Science, Government Arts College, Bangalore. ನನ್ನ ಹೆಸರು ಡಾಕ್ಟರ್ ವೀಣಾ, ಸರ್ಕಾರಿ ಕಲಾ ಕಾಲೇಜು ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು. So in the previous sessions we have learnt about meaning, nature, scope and importance of political science. In this session we are going to learn about approaches to the study of political science. ಹಿಂದಿನ ಸೆಷನ್ಸ್ನಲ್ಲಿ ನಾವು ರಾಜ್ಯಶಾಸ್ತ್ರದ ಅರ್ಥ, ವ್ಯಾಪ್ತಿ, ಅದರ ಮಹತ್ವವನ್ನು, ಸ್ವಭಾವವನ್ನು ತಿಳಿದುಕೊಂಡಿದ್ದೀವಿ. ಈ ಸೆಷನ್ನಲ್ಲಿ ನಾವು ರಾಜ್ಯಶಾಸ್ತ್ರವನ್ನು ಯಾವುದರ ವಿಧಾನಗಳ ಮೂಲಕ ಅಧ್ಯಯನ ಮಾಡಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. So as I just mentioned that what and all we have learned in the previous sessions. So we learned saying that the study of political science is useful and it is valuable also, as it enables us to know how and why the state was organized. And after that we are able to understand through studying political science the aims and functions of the state also, and how the entire policy makers and even the politics and the political science is relevant for the citizens and also for the global communities. So let us take up one by one now. What is an approach? ಅಪ್ರೋಚ್, ವಿಧಾನ ಎಂದರೆ ಏನು? ರಾಜ್ಯಶಾಸ್ತ್ರದಲ್ಲಿ ಯಾವ ವಿಧಾನವನ್ನು ಅಳವಡಿಸ್ಕೊಂಡು ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದ್ರೆ ಮತ್ತಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. An approach refers to the different angles and ways from which the study of political phenomena may be undertaken. ಅಪ್ರೋಚ್ ಅಂತ ಹೇಳಿದಾಗ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ನಾವು ಅಧ್ಯಯನ ಮಾಡತಕ್ಕಂಥ ಒಂದು ವಿಧಾನ. ರಾಜ್ಯವನ್ನು ಪೊಲಿಟಿಕಲ್ ಫಿನಾಮಿನಾ ಅಂತ ಹೇಳಿದಾಗ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ವಾಟ್ ಎವರ್ ಇಟ್ ಕಮ್ಸ್ ಇನ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್. ಸೊ ಎವ್ರಿಥಿಂಗ್ ವಿಲ್ ಬಿ ಲರ್ನ್ಡ್ ಥ್ರೂ ಅಪ್ಲೈಯಿಂಗ್ ದ ಡಿಫ್ರೆಂಟ್ ಮೆಥಡ್ಸ್, ಅಥವಾ ಅದರ ವಿಧಾನಗಳನ್ನು ಅಳವಡಿಸ್ಕೊಂಡು ನಾವು ಅಧ್ಯಯನವನ್ನು ಮಾಡತಕ್ಕಂಥದ್ದು. So we can also say that approach is an outlook. ಅಪ್ರೋಚ್ ಅನ್ನೋದು ಒಂದು ಔಟ್ಲುಕ್ಕು ಸಹ, ಅಂದರೆ ಮೇಲ್ನೋಟಕ್ಕೆ ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಏನೆಲ್ಲ ಅಂತ ತಿಳ್ಕೊಳ್ಬಹುದು. ಆ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ಅಧ್ಯಯನವನ್ನು ಮಾಡುವುದರ ಮುಖಾಂತರ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಬರುತ್ತೆ ಯಾವುದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಅದರ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. We can also say that it is known as method. ಇದನ್ನು ಸಹ ನಾವು ಒಂದು ವಿಧಾನ ಅಂತ ನಾವು ಇದನ್ನು ಕರೀಬಹುದು. And in the study of political science, a variety of approaches are applied by the political scientist. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಬಹಳಷ್ಟು ರೀತಿಯ ವಿಧಾನಗಳನ್ನು ನಮ್ಮ ಶಾಸ್ತ್ರಜ್ಞರು ಅಳವಡಿಸ್ಕೊಂಡು ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು, ಅದರಲ್ಲಿ ಬರತಕ್ಕಂಥ ಪ್ರಾಕಲ್ಪನೆಗಳನ್ನು ಅಧ್ಯಯನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಸೊ ಲೆಟ್ us have a look about the different definitions which has been given by different political scientists. ಯಾವ ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ರಾಜ್ಯಶಾಸ್ತ್ರದ ವಿಧಾನಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಅದರ ಮುಖಾಂತರ ನಮಗೆ ರಾಜ್ಯಶಾಸ್ತ್ರದ ವಿಧಾನಗಳ ಮಹತ್ವವೂ ಸಹ ಅರಿವಾಗುತ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೆಯದಾಗಿ, ಇನ್ ದ ಫಸ್ಟ್, ಅಕಾರ್ಡಿಂಗ್ ಟು ಡಾಕ್ಟರ್ J.C. Johari, an approach is a way of looking at and then explaining a given phenomena which includes everything related to the collection and selection of evidence necessary for investigation and analysis of hypothesis. ಜೊಹಾರಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಅಪ್ರೋಚ್ ಅನ್ನೋದು ಒಂದು ದಾರಿ. ಯಾವುದಕ್ಕೆ ಅಂತ ಹೇಳಿದಾಗ, ಯಾವ ವಸ್ತುಗಳನ್ನು, ಯಾವ ಥಿಂಗ್ಸ್ ಇರಬಹುದು, ಅದನ್ನು ನಾವು ಹೇಗೆ ನೋಡತಕ್ಕಂಥ ಒಂದು ದೃಷ್ಟಿ ಹೇಗಿರಬೇಕು ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ದ ಕಲೆಕ್ಷನ್ ಆಫ್ ಎವಿಡೆನ್ಸ್, ಸಾಕ್ಷ್ಯಾಧಾರಗಳ ಮುಖಾಂತರ ಸಹ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಇದು ನಮಗೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ಒಂದು ರೀತಿಯ ಸಂಶೋಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ವಿಧಾನಗಳನ್ನು ಅಳವಡಿಸ್ಕೊಳ್ಳುವುದರ ಮುಖಾಂತರ. We are able to
ಅನಲೈಸ್ ಇಟ್, ಅನಾಲಿಸಿಸ್, ವಿಶ್ಲೇಷಣೆಯನ್ನು ಸಹ ನಾವು ಇಲ್ಲಿ ಮಾಡ್ತಾ ಹೋಗ್ಬೋದು. ಹೈಪೋಥಿಸಿಸ್ ಅಂತ ಹೇಳಿದಾಗ ಒಂದು ರೀತಿಯ ಪ್ರಾಕಲ್ಪನೆಗಳು ಅಂತ ನಾವು ಹೇಳ್ತೀವಿ, ಅಥವಾ ಕಲ್ಪನೆ. ಆ ಕಲ್ಪನೆಗಳನ್ನು ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತ ಹೇಳಿದಾಗ ಕೆಲವೊಂದು ವಿಧಾನಗಳನ್ನು ಅಳವಡಿಸ್ಕೊಂಡೇ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ರಾಜ್ಯಶಾಸ್ತ್ರದ ವಿಧಾನಗಳು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆನೆವರ್ ವಿ ವಾಂಟೆಡ್ ಟು ಇನ್ವೆಸ್ಟಿಗೇಟ್ ಸಮಥಿಂಗ್, or whenever you take up any of the research and any of the concepts has been dealt there, so the methods of this political science, the approaches has to be made there, and based on the methods we have to study the political science so that we can reach towards the facts. ನಾವು ಸತ್ಯದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಹೌ the approaches are very very important, especially it gives us lots of corrections, and also it helps us to select the evidence also which is necessary for us. So methods on the other hand is a way of organizing a theory for the application of data. ಸೊ ಮೆಥಡ್ಸ್ ಅನ್ನತಕ್ಕಂಥದ್ದು, ವಿಧಾನ ಅನ್ನತಕ್ಕಂಥದ್ದು ಒಂದು ಆರ್ಗನೈಸಿಂಗ್ ಎ ಥಿಯರಿ, ಒಂದು ಸಿದ್ಧಾಂತವನ್ನು ನಾವು ಆರ್ಗನೈಸ್ ಮಾಡ್ತಾ ಹೋಗ್ಬೋದು ಫಾರ್ ದಿ ಅಪ್ಲಿಕೇಶನ್ ಆಫ್ ದ ಡೇಟಾ ಅಂತ ಹೇಳಿದಾಗ ದತ್ತಾಂಶಗಳನ್ನು ಕ್ರೋಢೀಕರಿಸೋದಕ್ಕೆ ನಮಗೆ ಇದು ಸಹಾಯ ಮಾಡ್ತಾ ಬರುತ್ತೆ. ಅಕಾರ್ಡಿಂಗ್ ಟು Salvadori, method refers to the technical devices used for gathering data and the points of view of the specialists. ಸೊ ಸೌದರಾರಿಯವರ ಪ್ರಕಾರ ವಿಧಾನಗಳನ್ನದು ಟೆಕ್ನಿಕಲ್ ಡಿವೈಸಸ್ನ ಕುರಿತಂತೆ ಹೇಳ್ತಾ ಹೋಗುತ್ತೆ. ಇಟ್ ಹೆಲ್ಪ್ಸ್ ಅಸ್ ಯೂಸ್ಡ್ ಫಾರ್ ಲೈಕ್ ವೆನೆವರ್ ಯು ವಾಂಟೆಡ್ ಟು ಗ್ಯಾದರ್ ಸಮಥಿಂಗ್ ಲೈಕ್ ಡೇಟಾ, ಆರ್ ವೆನ್ ಯು ವಾಂಟೆಡ್ ಟು ಲುಕ್ ದ ಕಾನ್ಸೆಪ್ಟ್ಸ್ ಇನ್ ದ ವ್ಯೂ ಆಫ್ ಸ್ಪೆಷಲಿಸ್ಟ್. ನಾವು ಜನರಲೈಸೇಷನ್ ಮಾಡೋದು ಬಹಳ ಸುಲಭ ಆಗುತ್ತೆ, ಆ್ಯಂಡ್ ಬಟ್ ವೈಲ್ ಮೇಕಿಂಗ್ ದ ಸ್ಪೆಷಲಿಸ್ಟ್ ಯು ಮಸ್ಟ್ ಬಿ ಸ್ಪೆಷಲಿಸ್ಟ್. ಸೊ ದಟ್ ಈಸ್ ವಾಟ್ ದೇ ಸೇ ದಟ್ ಎಸ್ಪೆಷಲಿ ಫಾರ್ ದ ಸ್ಪೆಷಲಿಸ್ಟ್ the methods helps a lot. So even in the previous class I was mentioning about the analysis, comparisons, how to differentiate, etc. So that is how it is possible. We can compare, we can analyze, we can differentiate, and we can also point out the similarities and the dissimilarities, whatever it comes. That is possible only the adoption or the approaches has been adopted to study political science. According to Van Dyke, approaches consist of criteria for selecting problems and relevant data, whereas methods are procedures for getting and utilizing data. So Van Dyke ಅವರೆಲ್ಲ ಹೇಳ್ತಾ ಹೋಗ್ತಾರೆ, approaches are nothing but it is a one of the criteria for selecting the problems, especially when we talk about the research, and whenever you are looking towards the relevant data. So that is only the approaches which helps you out through providing you a relevant data which is very much valuable, and it helps us to use the proper procedures to get the same thing, and it also helps us how to utilize the data when you are dealing with some of the problems. So these are some of the definitions which has been given by different political scientists to know what are the approaches. They have given their own definitions, the meaning of the term approaches. Let us have a look towards the importance of approaches. The agreed methods that exist in physical science is absent in the social science. We have discussed all these things in the nature of political science. So the agreed methods here that is in physical science, whatever it is present there, it is totally absent here in the social sciences. That is why whatever the methods which has been applied in political science, it cannot be distinguished from the methods which has been used by the other branches of the social science. In the social sciences, it is almost similar. Even in the political science, the methods which has been applied are adapted. The approaches which are employed by political scientists, it always differ in content from that of the approaches used by other social scientists also. So that is how each and every political scientist or the social scientist, they have adopted the different methods according to their content, according to their context, whatever they want to explain and experiment. The study of
political science has gained importance through the adoption of the different approaches from time to time. Of course, today, as we have learned in the previous class about the importance of political science, it is increasing day by day because we started studying all the concepts, whichever it comes under the political science, through adapting the different approaches. So the approaches might be it is a traditional approaches or it is a modern approaches. Of course, we started adopting the same thing time to time depending upon the situations. An approach, it enables the students to analyze and characterize and categorize data, facts, events and problems. How it helps the students? Approaches helps the students to analyze something. They are able to analyze the election results from one region to the other region, one constituency to the other constituency, one state to the other state, one nation to the other nation, and so on. Categorize the data, like how to categorize what comes under what is the percentage of the votes, and what is other data. That means that it is statistics what we are talking about. The facts, we are able to analyze what are the facts in some of the areas or the situations, even it might be in the elections or during the elections. Events and the problems, it might be related to the development of the nation and other things also. A balanced and effective analyzing, promising investigation and a systematic way of study can be made through approaches. So we are also able to say here that a balanced and very effective analyzation. How it is possible? A promising investigation ಅಂತ ಹೇಳಿದಾಗ ಒಂದು ಸತ್ಯಾಂಶವನ್ನು ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನ, ಒಂದು ಆಶಾವಾದದ ಜೊತೆಗೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅಪ್ರೋಚಸ್, ಈ ವಿಧಾನಗಳು ನಮಗೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಯಿಂಗ್. ಸಿಸ್ಟಮ್ಯಾಟಿಕ್ ವೇ ಅಂತ ಹೇಳಿದಾಗ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. An approach is a way to analyze a subject. What is an approach? It is a way how we are going to analyze the subject. So it enhances the importance and credibility of the analysis as well as discipline. ಸೊ ಇದು ಯಾವುದನ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದಾಗ ದಿ ಇಂಪಾರ್ಟೆನ್ಸ್ ಅಂಡ್ ದಿ ಕ್ರೆಡಿಬಿಲಿಟಿ ಆಲ್ಸೋ, the way we analyze the entire subject. So we come across the different classifications of the types of approaches here. According to Wasbey, classified approaches on the basis of fact-value equation. These are normative approaches and the empirical approaches. We could also say that these are nothing but the traditional approaches. The other classification is based on the objectives of the study of political science. ಮತ್ತೊಂದು ಕ್ಲಾಸಿಫಿಕೇಶನ್ ನೋಡಬೇಕು ಅಂತ ಹೇಳಿದಾಗ ಇಟ್ ಈಸ್ ಅಬೌಟ್ ಅದರ ಉದ್ದೇಶಗಳು ಏನಿರುತ್ತೆ, ರಾಜ್ಯಶಾಸ್ತ್ರದ ಉದ್ದೇಶಗಳ ಆಧಾರದ ಮೇಲೆ ನಾವು ಇದರ ವಿಧಾನಗಳನ್ನು ನೋಡ್ತಾ ಹೋಗ್ತೀವಿ ಅಂತ ಅವರು ಹೇಳ್ತಾರೆ. ಟ್ರೆಡಿಷನಲ್ ಅಪ್ರೋಚಸ್ ಆ್ಯಂಡ್ ಮಾಡರ್ನ್ ಅಪ್ರೋಚಸ್ ಆರ್ ದಿ ಬ್ರಾಡರ್ ಕ್ಲಾಸಿಫಿಕೇಶನ್ಸ್ ವಿಚ್ ಹ್ಯಾಸ್ ಬಿನ್ ಮೇಡ್ ಬೈ ದ ಥಿಂಕರ್ಸ್. ಸೊ ಸಾಂಪ್ರದಾಯಿಕವಾಗಿರತಕ್ಕಂಥ ವಿಧಾನಗಳು ಮತ್ತು ಆಧುನಿಕ ವಿಧಾನಗಳು ನಾವು ಬಹಳ ಬ್ರಾಡಾಗಿ ನಾವು ಮಾಡಿರತಕ್ಕಂಥ ಎರಡು ವಿಧಗಳು ನಮ್ಮ ಎಲ್ಲ ರಾಜ್ಯಶಾಸ್ತ್ರಜ್ಞರ ಒಂದು ಕೊಡುಗೆಯು ಇದು ಆಗಿದೆ. ಸೊ ಹಿಯರ್ ಇಟ್ ಈಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಇಂಟ್ರಡಕ್ಷನ್ ಆಫ್ ದಿ approaches. What is the importance of approaches and what is the meaning of approaches and how the different political thinkers have been contributed in their own ways to this introduction. So thank you one and all for listening to me. Thank you again.